ನಮಸ್ತೆ ವಿದ್ಯಾರ್ಥಿ ಮಿತ್ರರೇ, ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ತಾನೆ? ಇವತ್ತು ನಾನು ನಿಮಗೆ ಕ್ಲಾಸ್ ಅನ್ನು ತಗೊಳ್ತೇನೆ. ಇಲ್ಲಿ ಕ್ಲಾಸ್ ಅಂದ ತಕ್ಷಣ ನೀವು ಯಾವುದು ಪಠ್ಯದ ಅಂತ ಭಾವಿಸ್ಕೊಳ್ಬೇಡಿ. ಯಾಕಂದ್ರೆ ಪಠ್ಯ ಬರ್ಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಸಮಯ ಇದೆ. ಒಂದೆರಡು ದಿವಸ ಹೋಗ್ಬೋದು. ನಾನು ಕಳೆದ ಕ್ಲಾಸಲ್ಲಿ ನಿಮ್ಮ ಹತ್ರ ಹೇಳಿದ್ದೇನೆ, ಒಂದು ಕಥೆಯನ್ನು ನಿಮಗೆ ಹೇಳ್ತೇನೆ. ಕಥೆ ಅಂತ ಹೇಳಿದಲ್ಲಿ ಬದುಕಿಗೆ ಪ್ರೇರಣೆಯಾಗುವಂತಹ ಕಥೆ. ನಾವು ಕೆಲವು ಸಲ ತುಂಬಾ ಕಷ್ಟಗಳು ಬಂದಾಗ ಹೇಗೆ ಅದರಿಂದ ಹೊರಬರಬೇಕು ಅನ್ನೋದಕ್ಕೆ ನಮ್ಮ ಮುಂದೆ ಎಷ್ಟೋ ವ್ಯಕ್ತಿಗಳು ಅಂತಹ ಒಂದು ಸಾಧನೆ ಮಾಡಿ ಆಗಿ ಹೋಗಿದ್ದಾರೆ. ಅವರ ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಬರೆದವರು ರಹಮತ್ ತರೀಕೆರೆ ಅಂತ ಒಬ್ಬ ಕನ್ನಡದ ಪ್ರಸಿದ್ಧ ಬರಹಗಾರರು. ಪ್ರಸ್ತುತ ಇವರ ಬರವಣಿಗೆಯಲ್ಲಿ ಈಗ ಜೀವಂತವಾಗಿರುವಂತಹ ವ್ಯಕ್ತಿಗಳ ಬಗ್ಗೆ ಅವರ ಸಾಧನೆಯ ಹಿನ್ನೆಲೆಯನ್ನು ನಮಗೆ ಬರವಣಿಗೆ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಿರುವಾಗ ಅಂತ ಒಂದು ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಎಕ್ಸಾಮ್ಗೆ ಬರುವುದಿಲ್ಲ, ನಿಮ್ಮ ಮೋಟಿವೇಶನ್ ಅಥವಾ ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಇದು ಸಹಾಯ ಮಾಡ್ತದೆ ಈ ರೀತಿಯ ಕಥೆಗಳು. ಆ ಮೂಲಕ ಅಷ್ಟು ಮಾತ್ರವಲ್ಲ, ಯಾರಾದ್ರೂ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಹೊರಟಾಗ ನಮ್ಗೆ ಏನೆಲ್ಲ ಮಾನದಂಡಗಳು ಬೇಕು ಅನ್ನುವಂತ ಒಂದು ಗೊಂದಲದಲ್ಲಿ ನಾವಿರ್ತೇವೆ. ಆ ಗೊಂದಲದಿಂದ ನಮ್ಮನ್ನು ನಾವು ನಿವಾರಿಸಿಕೊಳ್ಬೇಕಾದ್ರೆ ಇಂತಹ ಜೀವಂತವಾಗಿರುವಂತಹ ವ್ಯಕ್ತಿಗಳ ದಂತಕಥೆಗಳು ನಮಗೆ ಪ್ರೇರಣೆಯನ್ನು ನೀಡ್ತದೆ. ಇನ್ನೊಂದು ವಿಚಾರ, ಕೆಲವು ಸಲ ನಾವು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಕಳ್ಕೊಂಡಿರ್ತೀವಿ. ಯಾವುದಿರುವುದಿಲ್ಲ, ಕೆಲವು ಸಲ ದೈಹಿಕವಾದಂತಹ ನ್ಯೂನತೆಗಳಿಗೆ ನಾವೆಲ್ಲ ಒಳಗಾಗ್ತೇವೆ. ಹಾಗೆ ಒಳಗಾದಾಗ ನಮ್ಮನ್ನು ನಾವು ಹೇಗೆ ಈ ಸಮಾಜದಲ್ಲಿ ಅಥವಾ ಎಲ್ಲರ ಹಾಗೆ ನಾವು ಕೂಡ ಬದುಕಿ ತೋರಿಸ್ಬೇಕು ಅನ್ನೋದಕ್ಕೆ ಪೂರಕವಾಗಿರುವಂತಹ ಒಂದು ಕಥೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಾಂಬ್ ಸ್ಫೋಟದಲ್ಲಿ ಬದುಕಿದಾಕೆಯ ಬಾನೆತ್ತರದ ಸಾಧನೆ. ನಾನ್ ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿರುವಂತಹ ಕಥೆಯ ಹೆಸರು ಅಥವಾ ಕಥೆಯ ಶೀರ್ಷಿಕೆ ಅಥವಾ ಟೈಟಲ್, ಬಾಂಬ್ ಸ್ಫೋಟದಲ್ಲಿ ಬದುಕಿದಾಕೆಯ ಬಾನೆತ್ತರದ ಸಾಧನೆ. ಬಾಂಬ್ ಸ್ಫೋಟದಿಂದಾಗಿ ಮಾಳವಿಕಾ ಅಯ್ಯರಳ ಎರಡೂ ಕೈಗಳು ತುಂಡಾದವು. ಕಾಲಿನ ಮೂಳೆಗಳು ಮುರಿದು ಹೋದವು. ಅನಂತರ ಕೃತಕ ಕೈಗಳೊಂದಿಗೆ ಹೊಸ ಬದುಕು ಆರಂಭಿಸಿದ ಈಕೆ ಡಿಗ್ರಿ ಮಾಡಿದ್ದಾಳೆ, PhD ಪಡೆದಿದ್ದಾಳೆ, ಹೆಸರಾಂತ ಭಾಷಣಕಾರ್ತಿಯಾಗಿ ದೇಶ ವಿದೇಶ ಸುತ್ತುತ್ತಿದ್ದಾಳೆ. ನೋಡಿ, ನಾವು ಕೆಲವು ಸಲ ನಮ್ಮ ಬದುಕಿನಲ್ಲಿ ಎಂತಾದ್ರೂ ಘಟನೆಗಳು ಆದಾಗ ಅಯ್ಯೋ ಎಲ್ಲ ಮುಗಿದು ಹೋಯಿತು ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ತೀವಿ. ಸಹಜ ಕೂಡ, ಯಾಕಂದ್ರೆ ಆ ಸಂದರ್ಭಕ್ಕೆ ನಮಗೆ ಏನ್ ಮಾಡ್ಬೇಕಂತ ತೋಚುವುದಿಲ್ಲ. ಆದ್ರೆ ಇಲ್ಲಿ ಯಾರು ಮಾಳವಿಕಾ ಅಯ್ಯರ್ ಅನ್ನುವಂತ ಒಬ್ಳು ಹುಡುಗಿ, ಅವಳು ಬಾಂಬ್ ಸ್ಫೋಟದಲ್ಲಿ ತನ್ನ ಕೈಕಾಲುಗಳನ್ನು ಕಳ್ಕೊಳ್ತಾಳೆ. ಆದರೆ ಅವಳು ತನ್ನ ಸಾಧನೆಯನ್ನು ಮಾತ್ರ ನಿಲ್ಲಿಸುವುದಿಲ್ಲ. ಆ ಸಾಧನೆಯ ಹಿನ್ನೆಲೆ ಅವಳು PhD ಮಾಡ್ತಾಳೆ, ಡಿಗ್ರಿ ಪಡೀತಾಳೆ, PhD ಮಾಡ್ತಾಳೆ. ಆನಂತರ ಉತ್ತಮ ಭಾಷಣಗಾರ್ತಿಯಾಗಿ ದೇಶ ವಿದೇಶಗಳನ್ನೆಲ್ಲ ಸುತ್ತುತ್ತಾ ತನ್ನ ಪ್ರತಿಭೆಯನ್ನು ಮೆರೆಯುತ್ತಾ ಇದ್ದಾಳೆ. ಹಾಗಾಗಿ ಅವಳ ಕೈಕಾಲು ಬಾಂಬ್ ಸ್ಫೋಟದಲ್ಲಿ ಕಳ್ಕೊಳ್ಳುವುದಕ್ಕೆ ಕಾರಣಗಳೇನು, ಎಲ್ಲಿ ಹೇಗೆ ಆದವು ಅನ್ನೋದನ್ನು ಸ್ವಲ್ಪ ನಾನು ಡೀಟೇಲ್ಸ್ ಆಗಿ ಹೋಗ್ತೇನೆ, ನೋಡಿಕೊಳ್ಳಿ, ಕೇಳಿಕೊಳ್ಳಿ. ಅದು 2002ರ ಒಂದು ಮಧ್ಯಾಹ್ನ. ಅವತ್ತು ಆಟದ ವಸ್ತು ಎಂದು ಭಾವಿಸಿದ್ದ ಚೆಂಡಿನಂತಹ ವಸ್ತುವೊಂದು ಸ್ಫೋಟಗೊಂಡಿತು. ಈ ದುರಂತದಿಂದ ಮಾಳವಿಕಾ ಅಯ್ಯರ್ ಎಂಬ 13 ವರ್ಷದ ಹುಡುಗಿಯ ಕೈಗಳು ತುಂಡಾದವು, ಕಾಲುಗಳು ಜಖಂಗೊಂಡವು. ಸ್ಫೋಟದ ತೀವ್ರತೆಗೆ ನರವ್ಯೂಹವು ಪೆಟ್ಟು ಬಿದ್ದು ದೇಹದ ಒಂದು ಭಾಗವೇ ನಿಷ್ಕ್ರಿಯಗೊಂಡಿತ್ತು. ಆಸ್ಪತ್ರೆಗೆ ದೌಡಾಯಿಸಿದರೆ, ಕ್ಷಮಿಸಿ, ಈ ಹುಡುಗಿ ಬದುಕುಳಿಯುವ ಚಾನ್ಸೇ ಇಲ್ಲ ಎಂದು ವೈದ್ಯರು ಹೇಳಿಬಿಟ್ಟರು. ನಂಬಿ ಪವಾಡ ನಡೆದಿರುವುದೇ ಅನಂತರದಲ್ಲಿ. ಎಲ್ಲರ ನಿರೀಕ್ಷೆಯನ್ನು ಮೀರಿ ಮಾಳವಿಕಾ ಅಯ್ಯರ್ ಚೇತರಿಸಿಕೊಂಡಳು. ಕೃತಕ ಕೈಗಳೊಂದಿಗೆ ಹೊಸ ಬದುಕು ಆರಂಭಿಸಿದಳು. ಅವುಗಳ ನೆರವಿನಿಂದ SSLC ಪರೀಕ್ಷೆ ಬರೆದು ಫಸ್ಟ್ ರ್ಯಾಂಕ್ ಬಂದಳು. ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರಿಂದ ಶಭಾಸ್ ಅನಿಸಿಕೊಂಡಳು. ಈಗ ಅದೇ ಮಾಳವಿಕಾ ಕೃತಕ ಕೈಗಳ ನೆರವಿನಿಂದಲೇ ಡಿಗ್ರಿ ಪರೀಕ್ಷೆ ಬರೆದು ಯಶಸ್ಸು ಕಂಡಿದ್ದಾಳೆ. PhDಗೆ ಥೀಸಿಸ್ ಬರೆದು ಮುಗಿಸಿದ್ದಾಳೆ. ದೇಶದ ಹೆಸರಾಂತ ವ್ಯಕ್ತಿತ್ವ ವಿಕಸನ ಗುರು ಅನಿಸಿಕೊಂಡಿದ್ದಾಳೆ. ಆತ್ಮವಿಶ್ವಾಸವೊಂದು ಜೊತೆಗಿದ್ದರೆ ಹೆಳವನು ಹಿಮಾಲಯ ಹತ್ತಬಲ್ಲ ಎನ್ನುವ ಮಾಳವಿಕಾ ತನ್ನ ಹೋರಾಟದ ಬದುಕಿನ ಕಥೆಯನ್ನು ಇಲ್ಲಿ ತೆರೆದಿಟ್ಟಿದ್ದಾರೆ. ಎಲ್ಲ ವಿವರಣೆಯು ಆಕೆಯ ಮಾತುಗಳಲ್ಲಿಯೇ ಇದೆ, ಓದಿಕೊಳ್ಳಿ. ತಮಿಳುನಾಡಿನ ಕುಂಭಕೋಣಂ ತನ್ನ ಹುಟ್ಟೂರು. ನನ್ನ ತಂದೆಯ ಹೆಸರು P. ಕೃಷ್ಣನ್. ಅವರು ನೀರಾವರಿ ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್. ಅಮ್ಮನ ಹೆಸರು ಹೇಮಾ. ಆಕೆ ಹೌಸ್ ವೈಫ್. ನನಗೊಬ್ಬಳು ಅಕ್ಕ ಇದ್ದಾಳೆ. 12ನೇ ವರ್ಷದವರೆಗೂ ನಾನು ಜಸ್ಟ್ ಪಾಸ್ ಅಂಕಗಳನ್ನು ಮಾತ್ರ ಪಡೆಯುವ ಅವರೇಜ್ ಬುದ್ಧಿವಂತಿಕೆಯ ವಿದ್ಯಾರ್ಥಿನಿಯಾಗಿದ್ದೆ. ಗಾಳಿಪಟ ಹಾರಿಸುವುದು, ಮರಕೋತಿ ಆಟ ಆಡುವುದು ನನ್ನ ಮೆಚ್ಚಿನ ಹವ್ಯಾಸವಾಗಿತ್ತು. ಅದು ಬಿಟ್ಟರೆ ಭರತನಾಟ್ಯ ಹಾಗೂ ಸ್ವಿಮ್ಮಿಂಗ್ಸ್ನಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಭವಿಷ್ಯದಲ್ಲಿ ಹೆಸರಾಂತ ಡ್ಯಾನ್ಸರ್ ಆಗಬೇಕು ಎಂಬ ಆಸೆ ನನ್ನದಿತ್ತು. ನಾನು ಚಿಕ್ಕವಳಿದ್ದಾಗಲೇ ತಂದೆಯವರಿಗೆ ರಾಜಸ್ಥಾನದ ಬಿಕನೇರಿಗೆ ವರ್ಗವಾಯಿತು. ಪರಿಣಾಮ ಕುಟುಂಬದವರೆಲ್ಲ ಬಿಕನೇರಿಗೆ ಶಿಫ್ಟ್ ಆದೆವು.
ಅಲ್ಲಿ ನಾವು ವಾಸವಿದ್ದ ಸರಕಾರಿ ವಸತಿ ಗೃಹಕ್ಕೆ ತುಂಬಾ ಹತ್ತಿರದಲ್ಲಿ ಮಿಲಿಟರಿ ವಿಭಾಗಕ್ಕೆ ಸೇರಿದ್ದ ಮದ್ದುಗುಂಡುಗಳ ಸಂಗ್ರಹದ ಉಗ್ರಾಣವಿತ್ತು. ಅದೊಮ್ಮೆ ಉಗ್ರಾಣದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಅದೆಷ್ಟೋ ಮದ್ದುಗುಂಡುಗಳು ಸ್ಫೋಟಿಸಿದವು. ಆ ಘಟನೆಯ ನಂತರ ನಮ್ಮ ಮನೆಯ ಅಂಗಳದಲ್ಲಿ ಚೆಂಡಿನಂತೆ ಕಾಣಿಸುತ್ತಿದ್ದ ವಸ್ತುವೊಂದು ಬಿದ್ದಿತ್ತು. ನೆರೆಹೊರೆಯವರೆಲ್ಲ ಅದು ಸ್ಫೋಟದ ಸಂದರ್ಭದಲ್ಲಿ ಉಗ್ರಾಣದಿಂದ ಹಾರಿ ಬಂದ ಗ್ರಾನೈಟ್, ಅದನ್ನು ನಿಷ್ಕ್ರಿಯಗೊಳಿಸಲಾಗಿದೆ, ಅದರಿಂದ ಏನು ಅಪಾಯವಿಲ್ಲ ಎಂದು ಭರವಸೆ ನೀಡಿದರು. ಚೆಂಡಾಟವಾಡಲು ಚೆನ್ನಾಗಿರುತ್ತೆ ಎಂದುಕೊಂಡು ಅದನ್ನು ತಂದು ಮನೆಯ ಒಂದು ಮೂಲೆಯಲ್ಲಿ ಅಡಗಿಸಿದ್ದೆ. ಅದು 2002ರ ಮೇ 26, ಭಾನುವಾರ. ಇಡೀ ದಿನ ರಜೆ ಇತ್ತು. ಅವತ್ತು ಯಾಕೆ ಹಾಗನಿಸ್ತೋ ಗೊತ್ತಿಲ್ಲ. ಮನೆಯೊಳಗೆ ಅಡಗಿಸಿದ್ದೇನಲ್ಲ, ಆ ಚೆಂಡನ್ನು ಪರೀಕ್ಷಿಸುವ ಆಸೆಯಾಯಿತು. ನಿಷ್ಕ್ರಿಯಗೊಳಿಸಿದ ಮೇಲೆ ಅದರೊಳಗೆ ಏನಿದೆಯೋ ಎಂದು ನೋಡುವ ಕುತೂಹಲದಿಂದ ಸುತ್ತಿಗೆ ತಂದು ಮನೆಯ ಮುಂದಿನ ಅಂಗಳದಲ್ಲಿ ಆ ಚೆಂಡಿನಂತ ವಸ್ತುವನ್ನಿಟ್ಟು ನನ್ನ ಶಕ್ತಿಯನ್ನೆಲ್ಲ ಬಿಟ್ಟು ಅದಕ್ಕೆ ಸುತ್ತಿಗೆಯನ್ನು ಒಂದೇಟು ಹಾಕಿದೆ. ಮರುಕ್ಷಣವೇ ಭಾರೀ ಸದ್ದು ಕೇಳಿಸಿತು. ಅನಂತರದಲ್ಲಿ ನೂರಾರು ಮಂದಿ ಕೂಗುವುದು ಕೇಳಿಸಿತು. ಈ ಮಧ್ಯೆಯೇ ನನ್ನ ಅಮ್ಮ, ಅಯ್ಯಯ್ಯೋ, ಗ್ರೆನೇಡ್ ಸ್ಫೋಟಿಸಿದೆ, ನನ್ನ ಮಗಳ 2 ಕೈಗಳು ತುಂಡಾಗಿ ಹೋಗಿವೆ, ಕಾಪಾಡಿ ಕಾಪಾಡಿ ಎಂದು ಚೀರಿಕೊಂಡದ್ದು ಅಸ್ಪಷ್ಟವಾಗಿ ಕೇಳಿಸಿತು. ಮತ್ತೆ ಎಚ್ಚರವಾದಾಗ ನಾನು ಆಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿದ್ದೆ. ಎದುರಿಗಿದ್ದ ಕ್ಯಾಲೆಂಡರ್ನಲ್ಲಿ ಮೇ 30ರ ದಿನಾಂಕ ಕಾಣಿಸುತ್ತಿತ್ತು. ಅಂದರೆ ಆಸ್ಪತ್ರೆಗೆ ದಾಖಲಾಗಿ ಆಗಲೇ 4 ದಿನ ಕಳೆದಿದ್ದು. ಅನಂತರದಲ್ಲಿ ತಿಳಿದದ್ದು ಏನೆಂದರೆ, ನಾನು ಚೆಂಡು ಎಂದು ಭಾವಿಸಿದ್ದ ವಸ್ತು ಆಕ್ಟಿವ್ ಆಗಿಯೇ ಇದ್ದ ಗ್ರಾನೈಟ್ ಆಗಿತ್ತು. ಅದು ಸ್ಫೋಟಿಸಿದ್ದರಿಂದ ನನ್ನ 2 ಕೈಗಳು ಛಿದ್ರವಾಗಿ ಗಾಳಿಯಲ್ಲಿ ಹಾರಿ ಹೋಗಿದ್ದವು. 2 ಕಾಲಿನ ಮೂಳೆಗಳು ಮುರಿದು ಹೋಗಿದ್ದು, ಎಡಗಾಲು ತಂತಿಗೆ ಕಟ್ಟಿದ ದಾರದಂತೆ ನೇತಾಡತೊಡಗಿತ್ತು. ದೇಹದಲ್ಲಿರುವ ರಕ್ತದ ಒಟ್ಟು ಪ್ರಮಾಣದಲ್ಲಿ 70% ರಕ್ತ ಹರಿದು ಹೋಗಿದೆ. ಬಿಪಿ ಲೆವೆಲ್ 0ಗೆ ಬಂದು ನಿಂತಿದೆ. ನರವ್ಯೂಹಗಳಿಗೂ ಪೆಟ್ಟಾಗಿರುವುದರಿಂದ ದೇಹದ ಒಂದು ಭಾಗವಿಡೀ ಸ್ವಾಧೀನ ಕಳೆದುಕೊಂಡಿದೆ. ಈಕೆ ಬದುಕುಳಿಯುವ ಚಾನ್ಸ್ ತುಂಬಾ ಕಡಿಮೆ. ಆದರೂ ನಾವು ಪ್ರಯತ್ನ ಮಾಡೋಣ. ಅಕಸ್ಮಾತ್ ಅವಳು ಬದುಕಿದ್ರೆ ಅದನ್ನು ಪವಾಡ ಎಂದಷ್ಟೇ ಹೇಳಬಹುದು ಎಂದು ಅಪ್ಪ ಅಮ್ಮನಿಗೆ ವೈದ್ಯರು ಹೇಳುವುದು ನನಗೂ ಆಗಿಂದಾಗೆ ಕೇಳಿಸುತ್ತಿತ್ತು. ಅನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗೆಂದು ನನ್ನನ್ನು ಜೈಪುರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಅಲ್ಲಿ ಹೊಸದಾಗಿ ಚಿಕಿತ್ಸೆ ಆರಂಭಿಸಿದ ವೈದ್ಯರು, ಕಾಲಿನ ಮೂಳೆಗಳೆಲ್ಲ ತುಂಡಾಗಿವೆ, ಅವೆಲ್ಲ ಕೂಡಿಕೊಳ್ಳುತ್ತವೆಂಬ ಗ್ಯಾರಂಟಿ ಖಂಡಿತ ಇಲ್ಲ. ತಂತಿಯ ಮೇಲಿನ ಬಟ್ಟೆಯಂತೆ ನೇತಾಡುವ ಕಾಲುಗಳಿಂದ ದೇಹಕ್ಕೆ ಆಸರೆ ಸಿಗುವ ಸಾಧ್ಯತೆಯೂ ಇಲ್ಲ. ಹಾಗಾಗಿ ಕಾಲುಗಳನ್ನು ಕತ್ತರಿಸಿ ಅಲ್ಲಿಗೆ ಜೈಪುರ ಕಾಲುಗಳನ್ನು ಫಿಕ್ಸ್ ಮಾಡೋಣ ಅಂದರು. ಈ ಸಲಹೆಗೆ ನನ್ನ ಹೆತ್ತವರು ಒಪ್ಪಲಿಲ್ಲ. ಹೇಳಿ ಕೇಳಿ, ಇದು ಹೆಣ್ಣು ಮಗು, ಈಗಾಗಲೇ ಅವಳಿಗೆ 2 ಕೈಗಳಿಲ್ಲ, ಹೀಗಿರುವಾಗ ಕಾಲುಗಳನ್ನು ತೆಗೆದು ಬಿಟ್ಟರೆ ಅವಳ ಭವಿಷ್ಯದ ಗತಿ ಏನು ಎಂದರು. ನಂತರ 2 ಕಾಲುಗಳಿಗೆ ಬಿದಿರಿನ ಕಟ್ಟು ಹಾಕಿಸಿದರು. ಹೀಗೆ ದಿನಗಳು ಉರುಳಿದವು. ವೈದ್ಯರ ಅಂದಾಜುಗಳೆಲ್ಲ ಸುಳ್ಳಾಗಿ ಹೋಗುವಂತೆ ನಾನು ಚೇತರಿಸಿಕೊಂಡೆ. ಎದ್ದು ಕೂರಬಲ್ಲೆ ಎಂದು ಅನಿಸುವುದರೊಳಗೆ 18 ತಿಂಗಳು ಕಳೆದು ಹೋಗಿದ್ದವು. ಈ ವೇಳೆಗೆ ಎಳೆದಾಡಿಕೊಂಡು ನಡೆಯುವಷ್ಟರ ಮಟ್ಟಿಗೆ ಕಾಲಿನ ಮೂಳೆಗಳು ಕೂಡಿಕೊಂಡಿದ್ದು. 1.5 ವರ್ಷದ ಸ್ಕೂಲ್ ಮಿಸ್ ಆಗಿತ್ತು. ಗಾಯಗಳ ಯಮಯಾತನೆ, ಒಂಟಿತನ ಹಾಗೂ ಆಸ್ಪತ್ರೆ ವಾಸದಿಂದ ನಾನು ಕಂಗಾಲಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿಯೇ ಪಕ್ಕದಲ್ಲಿ ಕುಳಿತು ತಲೆ ನೇವರಿಸಿದ ಅಮ್ಮ ಹೇಳಿದಳು, ಮಗಳೇ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು. ಅದಕ್ಕಾಗಿ ಯೋಚಿಸಬೇಡ, ಅಳಬೇಡ. ನಿನ್ನೊಂದಿಗೆ ಸದಾ ನಾನಿರುತ್ತೇನೆ. ಪ್ರೈವೇಟ್ ಆಗಿ ಪರೀಕ್ಷೆ ಬರೆಸುತ್ತೇನೆ. ಪರೀಕ್ಷೆ ಬರೆಯಲು ಕೃತಕ ಕೈಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ಇವತ್ತಿನಿಂದ ನಿನ್ನದು ಹೊಸ ಜನ್ಮ ಅಂದುಕೋ. ಅಮ್ಮ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಕೃತಕ ಕೈಗಳು ಎಲ್ಲಿ ಸಿಗುತ್ತವೆ ಎಂದು ತಿಳಿಯಲು ಗೂಗಲ್ ಅಂತರ್ಜಾಲದ ಮೊರೆ ಹೋದಳು. ಜರ್ಮನ್ ಮೂಲದ ಕಂಪನಿಯೊಂದು ಬ್ಯಾಟರಿ ಸಹಾಯದಿಂದ ಕೆಲಸ ಮಾಡುವ ಕೃತಕ ಕೈಗಳನ್ನು ತಯಾರಿಸುವುದೆಂದು ಚೆನ್ನೈನಲ್ಲಿ ಆ ಕಂಪನಿಯ ಶಾಖೆ ಇದೆ ಎಂದು ತಿಳಿದಾಗ ನಮ್ಮ ಇಡೀ ಕುಟುಂಬವೇ ಚೆನ್ನೈಗೆ ಶಿಫ್ಟ್ ಆಯಿತು. ಮುಂದಿನ ಕೆಲವೇ ದಿನಗಳಲ್ಲಿ ಮಯೋ ಎಲೆಕ್ಟ್ರಿಕ್ ಹ್ಯಾಂಡ್ಸ್ ಎಂಬ ಹೆಸರಿನ ಕೃತಕ ಕೈಗಳು ನನ್ನ ದೇಹದ ಒಂದು ಭಾಗವಾದವು. ಬ್ಯಾಟರಿ ನೆರವಿನಿಂದ ಕೆಲಸ ಮಾಡುವ ಅವುಗಳನ್ನು ಮೊಣಕೈನ ಜಾಗಕ್ಕೆ ಫಿಕ್ಸ್ ಮಾಡಲಾಗುತ್ತದೆ. ಈ ಕೃತಕ ಕೈಯಿನಲ್ಲೂ 5 ಬೆರಳುಗಳಿದ್ದು ಪ್ರತಿಯೊಂದು ಬೆರಳು ಕೃತಕ ನಟ್ಟುಗಳಿಂದ ಟೈಟ್ ಆಗಿರುತ್ತಿತ್ತು. ಈ ಕೈಗಳು ತೂಕವಿದ್ದು ಮೇಲೆತ್ತುವುದಕ್ಕೆ ಕಷ್ಟವಾಗುತ್ತಿತ್ತು. ಹಾಗಂತ ಕಿತ್ತು ಬಿಸಾಡಲು ಸಾಧ್ಯವಿರಲಿಲ್ಲ. ಇನ್ನು ಮುಂದೆ ಈ ಕೈಗಳೊಂದಿಗೆ ಬದುಕಬೇಕು ಎಂದು ನನಗೆ ನಾನೇ ಮತ್ತೆ ಮತ್ತೆ ಹೇಳಿಕೊಂಡೆ. ಅನಂತರದಲ್ಲಿ ಬೆರಳುಗಳ ಮಧ್ಯೆ
ಪೆನ್ನು ಸಿಕ್ಕಿಸಿಕೊಂಡು ಬರೆಯಲು ಆರಂಭಿಸಿದೆ. ಇದೇ ಸಂದರ್ಭಕ್ಕೆ ಅರುಳು ಕೋಚಿಂಗ್ ಸೆಂಟರ್ ಎಂಬಲ್ಲಿ ಮನೆಯ ಪಾಠಕ್ಕೂ ಸೇರಿಕೊಂಡೆ. ಈ ಮೊದಲು ಮರಕೋತಿಯಾಟ, ಗಾಳಿಪಟ ಹಾರಿಸುವುದು, ಕುಂಟಾಬಿಲ್ಲೆ, ಡ್ಯಾನ್ಸ್, ಸ್ವಿಮ್ಮಿಂಗ್ ಇವೆಲ್ಲ ನನ್ನ ಬದುಕಿನಲ್ಲಿತ್ತು. ಆದರೆ ಈಗ ದಿಢೀರೆಂದು ಬದಲಾದ ಪರಿಸ್ಥಿತಿಯಲ್ಲಿ 4 ಗೋಡೆಗಳ ಮಧ್ಯೆಯೇ ನಾನು ಬದುಕಬೇಕಿತ್ತು. ಈ ಸಂದರ್ಭದಲ್ಲಿ ನೆರಳಿನಂತೆ ಜೊತೆಗಿದ್ದ ಅಮ್ಮ ನಾನು ಡಿಪ್ರೆಸ್ ಆಗದಂತೆ ನೋಡಿಕೊಂಡರು. ಅಂಗವೈಕಲ್ಯದ ಮಧ್ಯೆಯೂ ಮಹತ್ ಸಾಧನೆ ಮಾಡಿದ ಹಲವರ ಕಥೆಗಳನ್ನು ಹೇಳಿದರು. ಪ್ರೈವೇಟ್ ಆಗಿ SLC ಪರೀಕ್ಷೆ ಕಟ್ಟಿಸಿದರು. ಸತತ 4 ತಿಂಗಳು ಕಠಿಣ ಅಭ್ಯಾಸ ಮಾಡಿ ಪರೀಕ್ಷೆ ಬರೆದೆ. ಫಲಿತಾಂಶ ಪ್ರಕಟವಾದಾಗ ಇಡೀ ತಮಿಳುನಾಡು ನನ್ನನ್ನು ಬೆರಗು ಅಭಿಮಾನದಿಂದ ನೋಡಿತು. ಕಾರಣ ಪ್ರೈವೇಟ್ ಆಗಿ ಪರೀಕ್ಷೆ ಬರೆದವರ ಪೈಕಿ ನನಗೆ ಮೊದಲ ರ್ಯಾಂಕ್ ಬಂದಿತ್ತು. ಗಣಿತ ಹಾಗೂ ವಿಜ್ಞಾನದಲ್ಲಿ 100ಕ್ಕೆ 100, ಹಿಂದಿ ಹಾಗೂ ಸಮಾಜದಲ್ಲಿ 100ಕ್ಕೆ 97 ಅಂಕಗಳು ಬಂದಿತ್ತು. ತಮಿಳುನಾಡಿನ ಎಲ್ಲ ಪತ್ರಿಕೆಗಳು ನನ್ನ ಸಾಧನೆಯನ್ನು ಹಾಡಿ ಹೊಗಳಿದ್ದು. ಮೊದಲ ಪುಟದಲ್ಲಿ ವಿಶೇಷ ಸಂದರ್ಶನ ಪ್ರಕಟಿಸಿದ್ದು. ಕೃತಕ ಕೈಗಳಿಂದ ಪರೀಕ್ಷೆ ಬರೆದು ಮೊದಲ ರ್ಯಾಂಕ್ ಬಂದಿದ್ದಕ್ಕೆ ಅಭಿನಂದನೆ ಎಂದು ಹಾರೈಸಿ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಕೂಡ ಪತ್ರ ಬರೆದರು. ದೆಹಲಿಗೆ ಕರೆಸಿಕೊಂಡು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿಯೇ ದೌರ್ಬಲ್ಯವನ್ನು ಮೆಟ್ಟಿ ನಿಂತ ಮಹಾನ್ ಸಾಧಕಿ ಎಂಬ ಶೀರ್ಷಿಕೆಯಲ್ಲಿ ವಿಸ್ಡಮ್ ಪತ್ರಿಕೆ ಮುಖಪುಟ ಲೇಖನ ಬರೆದು ನನ್ನನ್ನು ಗೌರವಿಸಿತು. ಮುಂದೆ ದೆಹಲಿ ವಿವಿಯಿಂದ ಕಾಮರ್ಸ್ನಲ್ಲಿ ಪದವಿಯನ್ನು ಸೋಷಿಯಲ್ ವರ್ಕ್ಸ್ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದೆ. ಕೃತಕ ಕೈಗಳಿಂದ ಬರೆಯುವಾಗ ವಿಪರೀತ ಯಾತನೆಯಾಗುತ್ತಿತ್ತು. ಆದರೂ ಸಹಾಯಕರ ನೆರವು ಪಡೆಯದೆ ಪರೀಕ್ಷೆಗಳನ್ನು ಬರೆದೆ. ಈಗ PhD ಥೀಸಿಸ್ ಕೂಡ ಬರೆದು ಮುಗಿಸಿದ್ದೇನೆ. ಮಾಸ್ಟರ್ ಡಿಗ್ರಿಗೆ ಬಂದೆನಲ್ಲ, ಆಗ ಪ್ರಾಜೆಕ್ಟ್ ವರ್ಕ್ಸ್ನ ಕಾರಣದಿಂದ ಹಲವು NGOಗಳೊಂದಿಗೆ ಬೆರೆಯುವ ಅವಕಾಶ ಒದಗಿ ಬಂತು. ಆ ಸಂದರ್ಭದಲ್ಲಿ ಬಗೆ ಸಂಕಟಗಳಿಂದ ಒದ್ದಾಡುವವರನ್ನು ಕಂಡೆ. ಸರಿಯಾದ ಮಾರ್ಗದರ್ಶನವಿಲ್ಲದೆ ಡಿಪ್ರೆಷನ್ಗೆ ತುತ್ತಾಗುವುದನ್ನು ಕಂಡೆ. ಕೆಲವರ ಕಷ್ಟಗಳನ್ನು ನೋಡಿದಾಗ ಅವರಿಗೆ ಹೋಲಿಸಿದರೆ ನನಗಿರುವ ತೊಂದರೆ ಏನೇನೋ ಅಲ್ಲ ಅನಿಸಿಬಿಡ್ತು. ನನಗಿಂತ ಚಿಕ್ಕವರಿಗೆ ಧೈರ್ಯ ಹೇಳಬೇಕು ಅನಿಸಿತು. ಅದನ್ನೇ NGO ಬದುಕಿನ ಗೆಳೆಯರಿಗೆ ಹೇಳಿದೆ. ಅವರು ಅವಕಾಶ ಮಾಡಿಕೊಟ್ರು. ನೊಂದವರ ಮುಂದೆ ನಿಂತು ನನ್ನ ಬದುಕಿನ ಕತೆ ಹೇಳಿಕೊಂಡೆ. ಆತ್ಮವಿಶ್ವಾಸ ಹೊಂದಿದ್ದರೆ ಒಂದಲ್ಲ 100 ಸವಾಲುಗಳನ್ನು ಗೆಲ್ಲಬಹುದು ಎಂದೆ. ಅನಂತರದ ಕೆಲವೇ ದಿನಗಳಲ್ಲಿ ನಾನು ಸೆಲೆಬ್ರಿಟಿ ಆಗಿ ಹೋದೆ. ನನ್ನ ತಾಕತ್ತು ಏನೆಂಬುದನ್ನು ತಿಳಿಯಲು ಸಹಾಯ ಮಾಡಿದ ಗ್ರಾನೈಟ್ ಸಂಕಟದ ಸಂದರ್ಭಗಳಲ್ಲಿ ನನ್ನನ್ನು ದೇವರಂತೆ ಕಾಪಾಡಿದ ಹೆತ್ತವರಿಗೆ, ಅವಿರತ ಶ್ರಮದಿಂದ ನನ್ನನ್ನು ಉಳಿಸಿಕೊಂಡ ವೈದ್ಯರುಗಳಿಗೆ, ಅಕ್ಕರೆಯಿಂದ ಟ್ಯೂಷನ್ ಹಿಡಿದ ಅಧ್ಯಾಪಕರಿಗೆ ಋಣಿ ಎನ್ನುವಲ್ಲಿಗೆ ಮಾಳವಿಕಾ ಅಯ್ಯರರ ಯಶೋಗಾಥೆ ಮುಗಿಯುತ್ತದೆ. ಇಲ್ಲಿ ಮಾಳವಿಕಳ ಬದುಕಿನ ಒಂದು ಕಥೆಯನ್ನು ನೀವು ಅರ್ಥ ಮಾಡಿಕೊಂಡಿರಿ. ನೋಡಿ, ಕೆಲವು ಸಲ ನಾವು ತಮಾಷೆಗೆ ಅಂತ ಮಾಡುವಂತ ಸಣ್ಣ ಪುಟ್ಟ ವಿಚಾರಗಳಂದ್ರೆ ಆ ಸಂದರ್ಭಕ್ಕೆ ನಮಗೆ ಅದು ಸಣ್ಣ ಪುಟ್ಟ ಅಂತ ಅನಿಸ್ತದೆ. ಆದ್ರೆ ಕೆಲವು ಸಲ ಅದೇ ನಮ್ಮ ಬದುಕಿನಲ್ಲಿ ಅನಾಹುತವನ್ನು ಮಾಡಬಹುದು. ಈಗ ಇಲ್ಲಿ ಮಾಳವಿಕಳದು ಕೂಡ ಹಾಗೆ ಆದದ್ದು. ಆ ಗ್ರಾನೈಟ್ ಅನ್ನು ಸುಳು ಆಟ ಆಡೋದಕ್ಕಿಂತ ಅಡಗಿಸಿಟ್ಟಿದ್ದು. ಅದನ್ನು ಅಲ್ಲಿ ನೆರೆಕರೆಯವರಲ್ಲಿ ಹೇಳಿದ್ರು ಅದು ನಿಷ್ಕ್ರಿಯವಾಗಿದೆ, ಅದರಲ್ಲಿ ಯಾವುದೇ ತೊಂದರೆಗಳಿಲ್ಲ ಅಂತ. ಆದರೂ ಕೂಡ ಅವಳು ಹೌದಂತ ಹೇಳಿ ಅವಳು ಕೂಡ ಒಳಗೆ ತೆಗೆದುಕೊಂಡು ಹೋಗಿ ಒಂದು ದಿವಸ ನವೆಂಬರ್ 26, 2002ರಲ್ಲಿ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಆ ದಿವಸ ಆಟ ಆಡೋದಕ್ಕೆ ಅಂತ ಹೊರಗೆ ತರ್ತಾಳೆ. ಹೊರಗೆ ತಂದು ಒಂದು ಸುತ್ತಿಯಲ್ಲಿ ಅದನ್ನು ಬಡಿತಾಳೆ. ಆ ಬಡಿದದೊಂದೇ ಗೊತ್ತು, ಅದು ದೊಡ್ಡ ಸದ್ದು ಮಾಡಿಕೊಂಡು ಇಡೀ ಸ್ಫೋಟಗೊಂಡಿತು. ಹಾಗೆ ಸ್ಫೋಟಗೊಂಡಾಗ ಅವಳಲ್ಲಿ ಏನಾಯ್ತು, ಅದು ಅವಳ ಕೈಕಾಲುಗಳನ್ನು ಸಂಪೂರ್ಣವಾಗಿ ಕಸಿದುಕೊಂಡಿತು. ಕೈಗಳು ಸಂಪೂರ್ಣ ತುಂಡಾಗಿ ಎಲ್ಲೋ ಹೋಗಿ ಬಿದ್ದುದು, ಕಾಲುಗಳು ಈ ತಂತಿಯಲ್ಲಿ ಹಾಕಿದ ಬಟ್ಟೆಯ ಹಾಗೆ ನೇತಾಡ್ತಿದ್ದು. ಅವಳಿಗೆ ಈಚೆ ಪ್ರಜ್ಞೆ ಇರಲಿಲ್ಲ. ಅವಳು ಆಸ್ಪತ್ರೆಗೆ ಹೋಗಿ 3 ದಿವಸ ಆಗುವಾಗ ಅವಳಿಗೆ ಗೊತ್ತಾಯ್ತು ತಾನು ಎಲ್ಲೋ ಇದ್ದೇನೆ ಅಂತ ಹೇಳಿದ್ರೆ, ಭಗವಂತ ಇಷ್ಟೆಲ್ಲ ಮಾಡಿದವನು ಅವಳ ಪ್ರಾಣವನ್ನು ಉಳಿಸಿದ್ದಾನೆ. ಹಾಗಿರುವಾಗ ಅವಳು ಏನಾಯ್ತು, ಅವಳ ಸಹಾಯಕ್ಕೆ ನಿಂತವಳು ಅವಳ ಅಮ್ಮ. ಏನಿದ್ದರೂ ಕೂಡ ನಾನು ನಿನ್ನ ಜೊತೆಗಿರ್ತೇನೆ, ನೀನು ಮುಂದೆ ಬದುಕಬೇಕು ಅಥವಾ ನೀನು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಅವಳು ಅದಕ್ಕಾಗಿ ಬೇಕಾದಂತ ಎಲ್ಲ ಪೂರಕ ತಯಾರಿಗಳನ್ನು ಕೂಡ ಮಗಳಿಗೆ ಮಾಡಿಕೊಡ್ತಾಳೆ. SLC ಎಕ್ಸಾಮ್ ಬರೀತಾಳೆ. ಅಷ್ಟರವರೆಗೆ ಸಾಮಾನ್ಯ ಹುಡುಗಿ, ಓದೋದ್ರಲ್ಲಿ ಸಾಮಾನ್ಯ ಹುಡುಗಿಯಾಗಿದ್ದಾಳು. ಯಾವಾಗ ಇಂಥ ನ್ಯೂನತೆಗಳು ಕಂಡುಕೊಂಡಿತು, ಆಗ ಅವಳು ತನ್ನ ಓದಿನ ಕಡೆಗೆ ಹೆಚ್ಚು ಮುಖವನ್ನು ಮಾಡ್ತಾಳೆ. ಯಾಕೆಂತ ಹೇಳಿದ್ರೆ ನೋಡಿ, ವ್ಯಕ್ತಿಗೆ ಅವನ ಅಸಹಾಯಕನಾದಾಗ ಅವನಿಗೆ ಆಗ್ತದೆ ಯಾವುದು ಅಲ್ಲಿ ಆ ಅಸಹಾಯಕತೆಯಲ್ಲಿ ಕೂಡ ಒಂದು ಸಾಧಿಸುವಂತ ಒಂದು ಮನಸ್ಥಿತಿ ಇರ್ತದೆ, ಸಾಧಿಸುವುದಕ್ಕೆ ಸಾಧ್ಯ ಇರ್ತದೆ. ಅದರ ಕಡೆಗೆ ಅವನ ಮನಸ್ಸು ವಾಲ್ತದೆ. ಹಾಗೆ ವಾಲಿದ್ರೆ ಮಾತ್ರ ಸಾಲದು, ಅದನ್ನು ಸಾಧಿಸುವಂತ ಮನಸ್ಥಿತಿಯು ಅವನಲ್ಲಿ ಬರಬೇಕು. ಹಾಗೆ ಬಂದಾಗ ಅವನು ಅಲ್ಲಿಂದ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿದೆ. ಇಲ್ಲಿಯೂ ಹಾಗೆ ಆಯಿತು. ಮಾಳವಿಕಾಳಿಗೆ
ಇನ್ನು ನನಗೆ ಮರಕೋತಿ ಆಟ ಆಡೋದಾಗ್ಲಿ, ಗಾಳಿಪಟ ಮಾಡೋದಾಗ್ಲಿ, ಅವಳ ಆಸೆಗಳು, ಆಂಬಿಷನ್ಗಳು ಹಾಗಿದ್ದು. ಒಂದು ಒಳ್ಳೆ ಡಾನ್ಸರ್ ಆಗ್ಬೇಕು, ಹೀಗೆಲ್ಲ ಇದ್ದು. ಆದ್ರೆ ಈಗ ಅದು ಎಲ್ಲವೂ ಅಸಾಧ್ಯ, ಯಾವುದನ್ನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಹಾಗಿರುವಾಗ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ನೇರವಾಗಿ ಇನ್ನು ಓದುವುದೊಂದೇ, ಇದರಿಂದ ಏನಾದ್ರೂ ನನಗೆ ಸಾಧಿಸ್ಲಿಕ್ಕೆ ಆಗ್ತದೆ ನೋಡುವ ಅಂತ ಅವಳು ಯೋಚನೆ ಮಾಡ್ತಾಳೆ. ಅದಕ್ಕೆ ತಾಯಿ ಅವಳಿಗೆ ಎಲ್ಲಾ ರೀತಿಯ ಸಹಾಯವನ್ನು ಮಾಡಿ ಅವಳನ್ನು ಆ ನಿಟ್ಟಿನಲ್ಲಿ ಬೆಳೆಸೋದಕ್ಕೆ ಪ್ರಯತ್ನಿಸ್ತಾಳೆ. ಹೀಗಿರುವಾಗ ಅವಳು SLC ಪರೀಕ್ಷೆಯನ್ನು ಬರೀತಾಳೆ. SLC ಪರೀಕ್ಷೆಯಲ್ಲಿ ಅವಳು ಆ ವಿಕಲಚೇತನರ ಇದರಲ್ಲಿ ಅವಳೇ ಮೊದಲಿಗಳಾಗಿ ಬರ್ತಾಳೆ, ರ್ಯಾಂಕ್. ಹಾಗೆ ಬಂದಾಗ ಆ ನಂತರ ಅಬ್ದುಲ್ ಕಲಾಮರಿಂದಲೂ ಅವಳಿಗೆ ಪ್ರಶಂಸೆಯ ಪತ್ರಗಳು ಬಂದು ಎಲ್ಲರೂ ಕೂಡ ಅವಳನ್ನು ಪ್ರಶಂಸಿಸುವವರೇ. ಹಾಗೆ ಮುಂದೆ ಅವಳು ಕಾಮರ್ಸ್ ಅನ್ನು ತೆಗೆದುಕೊಂಡು ಅಲ್ಲಿ ಡಿಗ್ರಿ ಪಡಿತಾಳೆ. ಮುಂದೆ PGಯನ್ನು ಸೋಷಿಯಲ್ ವರ್ಕ್ ಅಲ್ಲಿ ಮಾಡ್ಕೊಳ್ತಾಳೆ. ಅಲ್ಲಿ ಅದನ್ನು ಪಡೆದು ಆನಂತರ ಈಗ PhD ಥೀಸಿಸ್ಗೆ ಅವಳು ಏನು ತನ್ನನ್ನು ತಾನು ಒಡ್ಡಿಕೊಂಡಿದ್ದಾಳೆ. ಇಲ್ಲಿ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳುವ ವಿಚಾರ ಏನಂತ ಹೇಳಿದ್ರೆ, ಅಸಾಧ್ಯ ಅಂತ ಹೇಳಿದ್ರೆ ಯಾವುದೂ ಸಾಧ್ಯವಿಲ್ಲ. ಸಾಧ್ಯ ಅಂತ ಹೇಳಿದ್ರೆ ಎಂತ ವಿಷಮ ಸಂದರ್ಭದಲ್ಲಿ ಕೂಡ ನಾವು ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಮಾಳವಿಕಾ ಅಯ್ಯಂಗಾಳ ಉದಾಹರಣೆಯೇ ನಮಗೆ, ಅಥವಾ ಅವಳ ಸಾಧನೆ ನಮಗೆ ಉದಾಹರಣೆ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಾವು ಕೆಲಸ ನಮ್ಮ ದೇವರ ಹತ್ರ ಕೇಳಿಕೊಳ್ಳೋದಿದೆ, ನನಗೆ ದೇವರು ಏನು ಕೊಟ್ಟಿದ್ದಾನೆ ಅಂತ. ಏನು ಕೊಟ್ಟಿದ್ದಾನೆ ಅನ್ನೋದಕ್ಕಿಂತಲೂ ನಾವು ಇದ್ದದ್ರಲ್ಲಿ ಏನನ್ನು ಸಾಧಿಸಬಹುದು ಅನ್ನೋದರ ಕಡೆಗೆ ನಾವು ನಮ್ಮ ಮನಸ್ಸನ್ನು ಅಥವಾ ಮುಖವನ್ನು ಮಾಡಿದ್ರೆ ನಾವು ಏನನ್ನಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಮಾಳವಿಕಳ ಬದುಕು ನಮಗೆ ಪ್ರೇರಣೆಯನ್ನು ಕೊಡ್ತದೆ. ಈಗ ನಿಮ್ಗೂ ಅಷ್ಟೇ, ನೀವು BA ತಗೊಂಡಿದ್ದೀರಾ, ಸುಮ್ಮನೆ ಒಂದು ಡಿಗ್ರಿ ಆಗ್ಬೇಕಂತ ಬರ್ತಾ ಇದ್ದೇನೆ ಅನ್ನೋದಕ್ಕಿಂತಲೂ ಇದರಲ್ಲಿ ಏನಾದ್ರೂ ಸಾಧಿಸಲಿಕ್ಕೆ ಸಾಧ್ಯವಿದೆಯಾ ಅಂತ ನೀವು ಯೋಚನೆ ಮಾಡ್ಬೇಕು. ಅಥವಾ ಇದರಿಂದ ಏನಾದ್ರೂ ಒಂದು ನನ್ನ ಬದುಕಿಗೆ ಒಂದು ದಾರಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆಯಾ, ಸಾಧ್ಯವಿರುವುದಾದ್ರೆ ಹೇಗೆ, ಅದಕ್ಕೆ ನನ್ನ ಪ್ರಯತ್ನಗಳು ಹೇಗಿರ್ಬೇಕು, ಎಲ್ಲ ಆಲೋಚನೆಗಳು ನಿಮ್ಮ ಜೊತೆಗಿದ್ದಾಗ ನೀವು ಏನಾದ್ರೂ ಸಾಧಿಸಲಿಕ್ಕೆ ಸಾಧ್ಯವಿದೆ. ಬಾಂಬ್ ಸ್ಫೋಟದಿಂದ ಬದುಕುಳಿದ ಬಾನಂತರದ ಸಾಧನೆಗೆ ಮಾಡಿರುವ ಮಾಳವಿಕರ ಬಗ್ಗೆ ಇನ್ನೂ 4 ಮಾತು ಹೇಳಬೇಕು. ಪ್ರಚಂಡ ಆತ್ಮವಿಶ್ವಾಸ ಎಂಬ ಮಾತಿಗೆ ರೂಪಕದಂತಿರುವ ಈಕೆ ಅಂಗವಿಕಲರಿಗೆ ನೆರವಾಗುವ ಸದಾಶಯದಿಂದ ನಡೆಸುವ ಫ್ಯಾಷನ್ ಶೋಗಳಲ್ಲೂ, ಸಾಮಾಜಿಕ ಜಾಗೃತಿಯ ಉದ್ದೇಶದಿಂದ ನಡೆಸುವ ಓಟದ ಸ್ಪರ್ಧೆಗಳಲ್ಲೂ ಭಾಗವಹಿಸುತ್ತಾರೆ. ಪ್ರಾಕೃತಿಕ ವಿಕೋಪದಂತಹ ದುರ್ಘಟನೆಗಳು ನಡೆದಾಗ ಎಲ್ಲರಿಗಿಂತ ಮೊದಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಹಾರ ಧನ ಕಳಿಸುತ್ತಾರೆ. ಶಾಲೆ ಕಾಲೇಜುಗಳಲ್ಲಿ ಉಪನ್ಯಾಸಕ್ಕೆ ಕರೆದರೆ ಸಡಗರದಿಂದ ಹೋಗಿ ತನ್ನ ಬದುಕಿನ ಕಥೆ ಹೇಳಿಕೊಳ್ಳುತ್ತಾರೆ. ಕೃತಕ ಕೈಗಳಿಂದ ಪರೀಕ್ಷೆ ಬರೆದ ನಾನೇ ರ್ಯಾಂಕ್ ತೆಗೆದುಕೊಂಡಿರುವಾಗ ನಿಮ್ಮಿಂದಲೂ ಅಂತ ಮಹತ್ ಸಾಧನೆ ಸಾಧ್ಯ. ಆತ್ಮವಿಶ್ವಾಸದಿಂದ ಬದುಕನ್ನು ಎದುರಿಸಿ ಸಾಧನೆಯ ಹಾದಿಯಲ್ಲಿ ನಾನು ನಡೆದಿರುವುದು 4 ಹೆಜ್ಜೆ. ನಡೆಯಬೇಕಾಗಿರುವ ಸಾವಿರಾರು ಹೆಜ್ಜೆಗಳು ಬಾಕಿ ಇವೆ. ಆ ಹೆಜ್ಜೆಗಳಿಗೆ ನೀವು ಜೊತೆಯಾಗಿ ಎನ್ನುತ್ತಾ ಮಕ್ಕಳಲ್ಲಿ ಧೈರ್ಯ ತುಂಬುತ್ತಾರೆ. ಇದನ್ನೆಲ್ಲ ಓದಿದ ನಂತರ 24 ವರ್ಷದ ಅನನ್ಯ ಸಾಧಕಿ ಮಾಳವಿಕಯ್ಯರಿಗೆ ಅಭಿನಂದನೆ ಹೇಳಲೇಬೇಕು. ಅಂತ ಹೇಳಿದ್ರೆ ಇಲ್ಲಿ ಅವಳು ತಾನು ಹೇಗೆ ಆ ಕಷ್ಟದ ದಿನಗಳಿಂದ ಪಾರಾದ್ಲು ಅದನ್ನು ಇನ್ನೊಬ್ಬರಿಗೆ ಕೂಡ ಹಂಚಿಕೊಂಡು ಹೇಳುವಂತ ಆ ಮನಸ್ಥಿತಿ ಆಕೆಯದು. ಹಾಗಿರುವಾಗ ಇಂತಹ ಒಂದು ಸಾಧನೆ ಮಾಡಿದ ಮಾಳವಿಕರ ಬದುಕಿನ ಹಾಗೆ ಏನಾದ್ರೂ ಬದುಕಿನಲ್ಲಿ ಸಾಧಿಸಬೇಕು ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮದಾದ್ರೆ ನಿಜವಾಗಿ ನಾವೆಲ್ಲ ಭಾಗ್ಯವಂತರು, ಅಥವಾ ನಾವು ಕೂಡ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಕಥೆಯನ್ನು ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಒಬ್ಬ ಸಾಧಕನ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಷ್ಟಗಳ ದಿವಾರ್ ಕೆಡವಿ ಸುಖದ ಸೌಧ ಕಟ್ಟಿದ ದತ್ತ. ಕೇವಲ ಸೆಕೆಂಡ್ PUC ಓದಿರುವ ಸುದೀಪ್ ದತ್ತ ಪರಿಗೆಯಲ್ಲಿ ಬಾಂಬಿಗೆ ಬಂದವರು. 20 ರೂಪಾಯಿ ಕೂಲಿಗೆ ಇಡೀ ದಿನ ದುಡಿದವರು. ಅದೇ ವ್ಯಕ್ತಿ ಈಗ 100 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಕಂಪನಿಯೊಂದಕ್ಕೆ ಬಾಸ್ ಆಗಿದ್ದಾರೆ. ಇನ್ನೂ 2000 ಮಂದಿಗೆ ಕೆಲಸ ನೀಡಿದ್ದಾರೆ. ಏನಿದು ನಾವು ಓದುವಾಗ ಸ್ವಲ್ಪ ತಮಾಷೆ ಅಥವಾ ಲಾಜಿಕ್ ಅಂತ ಅನಿಸ್ಬೋದು, ಆದ್ರೆ ವಾಸ್ತವ ಸತ್ಯ. ನೋಡಿ, ಮನುಷ್ಯ ಏನು ಒಂದು ಒಳ್ಳೆಯ ಆಲೋಚನೆ ಮಾಡಿದ್ರೆ ಏನನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇವನ್ನೇ ಪ್ರೇರಣೆ. ನೋಡುವ ಏನಂತ ಮತ್ತೆ ಅದರ ಬಗ್ಗೆ ವಿವರಿಸಿಕೊಳ್ಳುವ. ಇದು 1989ರ ಮಾತು. ಕಲ್ಕತ್ತಾ ಸಮೀಪದ ಹಳ್ಳಿಯವನಾದ ಸುದೀಪ್ ದತ್ತ ಎಂಬ 17 ವರ್ಷದ ಹುಡುಗ ಪುಟ್ಟ ಲಗೇಜಿನೊಂದಿಗೆ ರೈಲು ಹತ್ತಿ ಮುಂಬೈಗೆ ಬಂದ. ಹೊಟ್ಟೆಪಾಡಿಗೆ ಯಾವುದಾದ್ರೂ ಕೆಲಸ ಹುಡುಕುವುದು ಅವನ ಉದ್ದೇಶವಾಗಿತ್ತು. ಮುಂಬೈಯಲ್ಲಿ ಅವನಿಗೆ ಸ್ನೇಹಿತರಿರಲಿಲ್ಲ, ಬಂಧುಗಳಿರಲಿಲ್ಲ, ಗಾಡ್ ಫಾದರ್ಗಳು ಇರಲಿಲ್ಲ. ಹಾಗಾಗಿ ಮೊದಲ 2 ವರ್ಷ ಥೇಟ್ ಭಿಕ್ಷುಕರ ತರ ಬದುಕು ಬಿಟ್ಟ. ಬಾಡಿಗೆ ಮನೆ ಮಾಡುವಂತ ಆರ್ಥಿಕ ಚೈತನ್ಯವಿಲ್ಲದ ಕಾರಣದಿಂದ ತಾನು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟರಿಯ ಒಂದು ಮೂಲೆಯಲ್ಲಿ ಅವನು ಮಲಗುತ್ತಿದ್ದ. ಸಂಬಳದ ಹಣ ಬೇಗನೆ ಮುಗಿದು ಹೋದಾಗ ನೀರು ಕುಡಿದೇ ಹೊಟ್ಟೆ ತುಂಬಿಸಿಕೊಂಡ. ಅಂಥವನು ಇವತ್ತು ಅದೇ ಮುಂಬೈಯಲ್ಲಿ ವರ್ಷಕ್ಕೆ 1000
ಕೋಟಿ ರೂಪಾಯಿ ವಹಿವಾಟು ನಡೆಸುವ ಕಂಪನಿಯೊಂದರ ಬಾಸ್ ಆಗಿದ್ದಾನೆ. ದೇಶದ ಅತಿ ಹೆಚ್ಚು ಶ್ರೀಮಂತರ ಪಟ್ಟಿಯಲ್ಲಿ ಜಾಗ ಪಡೆದುಕೊಂಡಿದ್ದಾನೆ. ನಂಬುವುದೇ ಕಷ್ಟ ಎಂಬಂತಿರುವ ತನ್ನ ಬದುಕಿನ ಸಕ್ಸಸ್ ಸ್ಟೋರಿಯನ್ನು ಯಾವುದೇ ಬಿಗುಮಾನವಿಲ್ಲದೆ ಹೇಳಿಕೊಂಡಿದ್ದಾನೆ. ಆ ಕಥೆಯ ವಿವರಣೆ ಹೀಗಿದೆ. ಕೋಲ್ಕತ್ತಾದ ಹತ್ತಿರವಿರುವ ದುರ್ಗಾಪುರ ನನ್ನ ಹುಟ್ಟೂರು. ಅಲ್ಲಿನ ಹಿಂದೂಸ್ತಾನ್ ಫರ್ಟಿಲೈಸರ್ ಕಂಪನಿಯಲ್ಲಿ ನಮ್ಮ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದರು. ಮನೆಯಲ್ಲಿ ನನ್ನೊಂದಿಗೆ ಅಣ್ಣ, ಅಕ್ಕ, ತಂಗಿ ಹಾಗೂ ಅಮ್ಮ ಇದ್ದರು. ಎಲ್ಲರ ಬದುಕಿಗೂ ಅಪ್ಪನ ಸಂಬಳವೇ ಆಧಾರವಾಗಿತ್ತು. 1980ರ ದಶಕದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬನ ಸಂಬಳ ಎಷ್ಟಿತ್ತು ಎಂಬುದನ್ನು ವಿವರಿಸ ಅಗತ್ಯವೇ ಇಲ್ಲ ತಾನೆ. ನಮಗೆ ಹೊಟ್ಟೆಗಿದ್ದರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ದರೆ ಹೊಟ್ಟೆಗಿಲ್ಲ ಎಂಬಂತ ಪರಿಸ್ಥಿತಿ. 10ನೇ ತರಗತಿಯಲ್ಲಿದ್ದಾಗಲೂ ಊಟದ ಹೆಸರಿನಲ್ಲಿ ಮನೆಯಲ್ಲಿ ನನಗೆ ಸಿಗುತ್ತಿದ್ದುದು ಗಂಜಿ ಮಾತ್ರ. ಕಾಲೇಜು ಮುಗಿಸಿ ದುರ್ಗಾಪುರದ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಬೇಕು, ಇಲ್ಲವಾದ್ರೆ ಬಾಡಿಗೆಗೆ ಆಟೋ ರಿಕ್ಷಾ ಪಡೆದು ಅದನ್ನು ಓಡಿಸುತ್ತಾ ಕುಟುಂಬಕ್ಕೆ ನೆರವಾಗಬೇಕು ಎಂಬುದು ನನ್ನ ಆಸೆಯಾಗಿತ್ತು. ನನ್ನ ನಿರ್ಧಾರವನ್ನು ಗೆಳೆಯರ ಮುಂದೆ ಹೇಳಿದರೆ ಅವರೆಲ್ಲ, ನೋಡೋಕೆ ನೀನು ಸಿನಿಮಾ ಹೀರೋ ತರ ಇದೆಯಾ, ಅಂತವನು ಆಟೋ ಓಡಿಸುವುದಾ, ಬೇಡ ಬೇಡ, ಸೀದಾ ಬಾಂಬೆಗೆ ಹೋಗಿಬಿಡು, ಹೇಗಾದ್ರೂ ಮಾಡಿ ಅಮಿತಾಬ್ ಬಚ್ಚನ್ನ ಭೇಟಿ ಮಾಡು, ನಿನ್ನ ಪರಿಚಯ ಹೇಳಿಕೋ, ಕಷ್ಟ ಹೇಳಿಕೋ, ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿಸಿ ಸರ್ ಅಂತ ಕೇಳು, ಅಮಿತಾಬ್ ಬಚ್ಚನ್ ಖಂಡಿತ ನಿನಗೆ ಹೆಲ್ಪ್ ಮಾಡುತ್ತಾರೆ, ಮುಂದೆ ಹೇಳೋದೇನಿದೆ, ಹೀರೋ ಆಗಿ ರಾಜನ ತರ ಬದುಕಬೇಕು ಎನ್ನುತ್ತಿದ್ದರು. ಅವರ ಮಾತು ಮುಗಿದ ಮೊದಲೇ ಅಮಿತಾಬ್ರನ್ನು ಭೇಟಿಯಾದಂತೆ ಹಿಂದಿ ಚಿತ್ರವೊಂದರ ಹೀರೋ ಆದಂತೆ ಕಲ್ಪಿಸಿಕೊಂಡು ನಾನು ಥ್ರಿಲ್ ಆಗುತ್ತಿದ್ದೆ. ನನ್ನ ಹೈಸ್ಕೂಲು ಮುಗಿಯುತ್ತಿದ್ದಂತೆಯೇ ನಮ್ಮ ಮನೆಯಲ್ಲಿ ಖರ್ಚಿನ ಪ್ರಮಾಣವು ಹೆಚ್ಚಿತು. ಆಗಲೇ ನಮ್ಮಣ್ಣ ಬಾಂಬೆಗೆ ಹೋದ. ಮೊದಲ 1 ವರ್ಷ ಎಲ್ಲವೂ ಚೆನ್ನಾಗಿತ್ತು. ಅಣ್ಣ ದುಡಿಯಲು ನಿಂತಿದ್ದ. ಪ್ರತಿ ತಿಂಗಳು ದುಡ್ಡು ಕಳಿಸುತ್ತಿದ್ದ. ಸದ್ಯ ಕಷ್ಟಗಳು ಸ್ವಲ್ಪ ಕಡಿಮೆ ಆದವು ಎಂದು ಮನೆಯಲ್ಲಿ ಎಲ್ಲರೂ ಖುಷಿ ಪಡುತ್ತಿದ್ದಾಗಲೇ ಆಗಬಾರದು ಆಗಿ ಹೋಯಿತು. ಬಾಂಬೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಅಣ್ಣ ಸತ್ತು ಹೋದ. ಮನೆಗೆ ಆಧಾರವಾಗಬೇಕಿದ್ದ ಹಿರಿಯ ಮಗ ದಿಢೀರ್ ಸತ್ತು ಹೋದಾಗ ತಂದೆ ಶಾಕಿಗೆ ಒಳಗಾದರು. ಮಗನ ನೆಪದಲ್ಲಿ ಕೊರಗಿ ಕೆಲವೇ ತಿಂಗಳುಗಳಲ್ಲಿ ಕಣ್ಣು ಮುಚ್ಚಿದರು. 8 ತಿಂಗಳುಗಳ ಅಂತರದಲ್ಲಿ ಅಣ್ಣ ಮತ್ತು ಅಪ್ಪನನ್ನು ಕಳಕೊಂಡ ಮೇಲೆ ನಮ್ಮ ಕುಟುಂಬ ಅಕ್ಷರಶಃ ಬೀದಿಗೆ ಬಿತ್ತು. ಎಲ್ಲರನ್ನು ಸಾಕಬೇಕಾದ ಹೊಣೆ ನನ್ನ ಮೇಲಿತ್ತು. ನಾನು ಆಗಷ್ಟೇ ಸೆಕೆಂಡ್ PUC ಪರೀಕ್ಷೆ ಬರೆದಿದ್ದೆ. ಡಿಗ್ರಿ ಮಾಡುವ ಆಸೆ ಇತ್ತು ನಿಜ, ಆದರೆ ಓದಲು ಅಗತ್ಯವಿದ್ದಂತ ಪೂರಕ ವಾತಾವರಣವೇ ಮನೆಯಲ್ಲಿ ಇರಲಿಲ್ಲ. ಆಗಿದ್ದಾಗಲಿ ಬಾಂಬೆಗೆ ಹೋಗಿ ನೌಕರಿ ಹಿಡಿಯಬೇಕು. ಆ ದುಡಿಮೆಯಲ್ಲಿ ಅಮ್ಮ ಹಾಗೂ ಸಹೋದರಿಯರನ್ನು ಸಾಕಬೇಕು. ಅವಕಾಶ ಸಿಕ್ಕಿದರೆ ಅಮಿತಾಬ್ ಬಚ್ಚನನ್ನು ಭೇಟಿಯಾಗಿ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿಸಿ ಸರ್ ಎಂದು ಕೇಳಬೇಕು ಎಂಬ ನಿರ್ಧಾರದೊಂದಿಗೆ ಪುಟ್ಟ ಲಗೇಜಿನೊಂದಿಗೆ 1989ರ ಒಂದು ಮುಂಜಾನೆ ಬಾಂಬೆಯ ರೈಲು ಹತ್ತಿದೆ. ನನ್ನ ಕಲ್ಪನೆಗೂ ವಾಸ್ತವದ ಬದುಕಿಗೂ ಅಜಗಜಾಂತರವಿದೆ ಎಂಬುದು ಬಾಂಬೆಗೆ ಬಂದ 2 ದಿನಗಳಲ್ಲಿ ಅರಿವಿಗೆ ಬಂತು. ಕೆಲಸ ಕೇಳಿಕೊಂಡು ಹೋದರೆ ಯಾವ ಊರು, ಎಲ್ಲಿಗೆ ಉಳಿದಿದ್ದಿ, ನಿನ್ನೊಂದಿಗೆ ಯಾರ್ಯಾರು ಇದ್ದಾರೆ, ಪರಿಚಯ ಜನರೇ ಜೊತೆಗಿಲ್ಲ ಎಂದರೆ ಕೆಲಸ ಕೊಡುವುದಾದರೂ ಹೇಗೆ, ತಿಂಗಳ ನಂತರ ಸಂಬಳ ತೆಗೆದುಕೊಂಡು ನೀನು ಪರಾರಿಯಾಗುವುದಿಲ್ಲ ಎಂಬುದಕ್ಕೆ ಗ್ಯಾರಂಟಿ ಏನು ಎಂದೆಲ್ಲ ಪ್ರಶ್ನೆ ಕೇಳುತ್ತಿದ್ದರು. ಹಾಗಾಗಿ ಮೊದಲಿಗೆ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಗಂಟೆಗಳ ಲೆಕ್ಕಕ್ಕೆ ಕೆಲಸ ಮಾಡಿದೆ. 2 ತಿಂಗಳ ನಂತರ ಔಷಧ ಹಾಗೂ ಶಾಂಪುಗಳನ್ನು ತುಂಬುವ ಪೌಚುಗಳನ್ನು ತಯಾರಿಸುತ್ತಿದ್ದ ಒಂದು ಚಿಕ್ಕ ಕಂಪನಿಯಲ್ಲಿ ಕೊರಿಯರ್ ಬಾಯ್ ಆಗಿ ಕೆಲಸ ಸಿಕ್ಕಿತು. ದಿನಕ್ಕೆ 15 ರೂಪಾಯಿ ಸಂಬಳವೆಂದು ನಿಗದಿಯಾಯಿತು. ನನ್ನೊಂದಿಗೆ 12 ಮಂದಿ ಕೆಲಸಗಾರರಿದ್ದರು. ಅದೊಂದು ದಿನ ಮಾಲೀಕರೊಂದಿಗೆ ನನ್ನ ಬದುಕಿನ ಕತೆ ಹೇಳಿಕೊಂಡೆ. ಕರಗಿದವರು ಮನೆ ಮಾಡಿದ್ರೆ ಜಾಸ್ತಿ ಖರ್ಚು ಬೀಳುತ್ತೆ, ಫ್ಯಾಕ್ಟರಿಯಲ್ಲಿ ಉಳಿದುಕೋ, ಓಟಿ ಕೆಲಸ ಮಾಡು, ಎಕ್ಸ್ಟ್ರಾ ಸಂಬಳ ಸಿಗುತ್ತೆ ಅಂದರು. ತಕ್ಷಣವೇ ಒಪ್ಪಿಕೊಂಡೆ. ಈ ಸಂದರ್ಭದಲ್ಲಿಯೇ ಅಂದರೆ 1990ರಲ್ಲಿ ಅದೇ ಮೊಟ್ಟ ಮೊದಲ ಬಾರಿಗೆ ಅಮಿತಾಬ್ ಬಚ್ಚನ್ ಅಭಿನಯದ ದಿವಾರ್ ಸಿನಿಮಾ ನೋಡಿದೆ. ಅದರಲ್ಲಿ ಅಮಿತಾಬ್ಗೆ ಒಂದು ಚೇಂಬರ್ ಇರುತ್ತದೆ. ಆ ದೃಶ್ಯ ಮನದಲ್ಲಿ ಅಚ್ಚಳಿದೆ ಉಳಿದು ಬಿಡ್ತು. ಮುಂದೊಂದು ದಿನ ಸ್ವಂತ ಕಂಪನಿ ಶುರು ಮಾಡಿ ಇಂಥದೇ ಚೇಂಬರ್ ಮಾಡಿಸ್ಕೋಬೇಕು ಅನಿಸ್ಬಿಡ್ತು. ಅವತ್ತಿನಿಂದಲೇ ಪೈಸೆಗೆ ಪೈಸೆ ಕೂಡಿಸುತ್ತಾ ಸ್ವಂತ ಕಂಪನಿ ಆರಂಭಿಸುವ ಬಗ್ಗೆಯೇ ಯೋಚಿಸುತ್ತಿದ್ದೆ. ಹೀಗಿದ್ದಾಗಲೇ ನನಗೆ ಆಶ್ರಯ ನೀಡಿದ ಪೌಚ್ ತಯಾರಿಕಾ ಕಂಪನಿ ನಷ್ಟದ ಸುಳಿಗೆ ಸಿಕ್ಕಿಬಿತ್ತು. ಮಾಲೀಕರು ಕಂಪನಿಯನ್ನು ಮುಚ್ಚಲು ಅಥವಾ ಯಾರಿಗಾದ್ರೂ ಮಾರಲು ನಿರ್ಧರಿಸಿದರು. ಈ ವೇಳೆಗೆ ಕೊರಿಯರ್ ಬಾಯ್, ಅಕೌಂಟೆಂಟ್, ಸೇಲ್ಸ್ ಮ್ಯಾನೇಜರ್, ಮೆಡಿಕಲ್ ರೆಪ್ ಹೀಗೆ ಹಲವು ಅವತಾರಗಳಲ್ಲಿ ದುಡಿದಿದ್ದೆ. ಔಷಧ ವ್ಯಾಪಾರ ಕ್ಷೇತ್ರದ ಒಳಗುಟ್ಟುಗಳು ಅರ್ಥವಾಗಿದ್ದು, ನಂಬಿಕಸ್ಥ ವ್ಯಾಪಾರಿಗಳು ಪರಿಚಯವಾಗಿದ್ದರು. ಹಾಗಾಗಿ ಮಾಲೀಕರಿಂದ ಕಂಪನಿಯನ್ನು ಖರೀದಿಸಲು ಅದನ್ನು ಮುಂದುವರಿಸಿಕೊಂಡು ಹೋಗಲು ನಿರ್ಧರಿಸಿದೆ. ಇದು 1991ರ ಮಾತು.
ಅವತ್ತಿಗೆ ನನ್ನಲ್ಲಿ ಒಟ್ಟು ಉಳಿತಾಯದ ಹಣವೆಂದು ಇದ್ದದ್ದು 16,000 ರೂಪಾಯಿ. ಅದನ್ನು ಮಾಲೀಕರ ಮುಂದಿಟ್ಟು ಹೇಳಿದೆ, ಫ್ಯಾಕ್ಟರಿಯನ್ನು ನನಗೆ ಮಾರಿ, ಯಾರನ್ನು ಕೆಲಸ ತೆಗೆಯದೆ ಮುಂದುವರಿಸಿಕೊಂಡು ಹೋಗುತ್ತೇನೆ. ಮುಂದಿನ 2 ವರ್ಷ ಬರುವ ಲಾಭವನ್ನೆಲ್ಲ ನಿಮಗೆ ಬಿಟ್ಟು ಕೊಡುತ್ತೇನೆ. ಈ ಮಾತಿಗೆ ಮಾಲೀಕರು ಒಪ್ಪಿದರು. ಮರುದಿನದಿಂದಲೇ ಪೌಚ್ಗಳ ತಯಾರಿಕೆ ಮತ್ತೆ ಶುರುವಾಯಿತು. ಹಿಂದಿನ ದಿನದ ವರೆಗೂ ಡೆಸ್ಕ್ ಅಟೆಂಡರ್ ಆಗಿದ್ದ ನಾನು ಈಗ ಮಾಲೀಕನಾಗಿದ್ದೆ. ಅವತ್ತಿಗೆ ನನಗಿನ್ನು 20 ವರ್ಷ. ಹಳೆಯ ನೌಕರರೇ ಜೊತೆಗಿದ್ದುದರಿಂದ ಅವರಿಂದ ಕೆಲಸ ತೆಗೆಯುವುದು ಸುಲಭವಾಯಿತು. ಲಾಸ್ನಲ್ಲಿದ್ದ ಕಂಪನಿಯನ್ನು ಲಾಭದ ಹಳಿಯ ಮೇಲೆ ತರಬೇಕಿತ್ತು. ಹಾಗಾಗಿ ಹಗಲು ರಾತ್ರಿ ದುಡಿದೆ. ಈ ವರ್ಷ ಜಾಸ್ತಿ ಲಾಭ ಬಂದ್ರೆ ಬೋನಸ್ನಲ್ಲೂ ಹೆಚ್ಚಳ ಮಾಡ್ತೀನಿ ಅಂದೆ. ಪರಿಣಾಮ ನೌಕರರು ಗಂಟೆಗಳ ಪರಿವೆ ಇಲ್ಲದೆ ದುಡಿದರು. ವರ್ಷದ ಕೊನೆಗೆ ಎಲ್ಲ ಖರ್ಚುಗಳು ಕಳೆದು 1 ಲಕ್ಷ ರೂಪಾಯಿ ಲಾಭ ಬಂತು. ಈ ಹಣವನ್ನು ಬೇರೊಂದು ಬಿಸ್ನೆಸ್ ಅಲ್ಲಿ ಹೂಡಿ ಅಲ್ಲಿಯೂ ಅದೃಷ್ಟ ಪರೀಕ್ಷಿಸಬೇಕು ಅನಿಸಿತು. ಇದು 2006ರ ಮಾತು. ಅವತ್ತಿನ ಸಂದರ್ಭದಲ್ಲಿ ವಿನೈಲ್ ಪ್ರಿಂಟಿಂಗ್ ಕ್ಷೇತ್ರದ ದಿಗ್ಗಜ ಅನಿಸಿಕೊಂಡಿದ್ದು ಅಟ್ಲಾಂಟಾ ವಿನೈಲ್ ಕಂಪನಿ. ಅಲ್ಲಿ ಷೇರುಗಳನ್ನು ಖರೀದಿಸಿದೆ. ನಂತರದ ದಿನಗಳಲ್ಲಿ ನಮ್ಮದೇ ವಿನೈಲ್ ಪ್ರಿಂಟಿಂಗ್ ಯೂನಿಟ್ ಆರಂಭಿಸಿದೆ. ಸಿಪ್ಲಾ, ಫೈಜರ್, ರ್ಯಾನ್ಬ್ಯಾಕ್ಸಿ, ಒಕಾರ್ಟ್, ಲ್ಯೂಪಿನ್, ಕ್ಯಾಡಿಲಾ ಇವೆಲ್ಲ ಔಷಧ ತಯಾರಿಕೆ ಉದ್ಯಮದ ದೈತ್ಯ ಕಂಪನಿಗಳು. ಇವು 15-20 ಮಾತ್ರೆಗಳ ಒಂದೊಂದು ಸೆಟ್ ತಯಾರಿಸುತ್ತವೆ. ಮಾತ್ರೆಗಳನ್ನು ಇಟ್ಟಿರುತ್ತಾರಲ್ಲ, ಹಾಳೆ, ಅದು ಅಲ್ಯೂಮಿನಿಯಂನಿಂದ ತಯಾರಾಗುತ್ತದೆ. ಇಂಥ ಹಾಳೆಗಳು ಒಂದು ವರ್ಷಕ್ಕೆ ಲಕ್ಷದ ಸಂಖ್ಯೆಯಲ್ಲಿ ಬೇಕಾಗುತ್ತವೆ. ಅವುಗಳನ್ನು ತಯಾರಿಸಿದರೆ ಅದರಿಂದ ದೊಡ್ಡ ಲಾಭವಿದೆ ಎಂಬ ಮತ್ತೊಂದು ಸಂಗತಿಯು ಆಗಲೇ ನನ್ನ ಅರಿವಿಗೆ ಬಂತು. ನನ್ನ ಅದೃಷ್ಟಕ್ಕೆ ನಷ್ಟದಿಂದ ಬಸವಳಿದು ಮುಚ್ಚುವ ಹಂತ ತಲುಪಿದ ಅಲ್ಯೂಮಿನಿಯಂ ಶೀಟ್ ತಯಾರಿಕಾ ಕಂಪನಿಯೊಂದರ ವಿಷಯ ತಿಳಿಯಿತು. ನಾನು ತಡ ಮಾಡಲಿಲ್ಲ. ತಕ್ಷಣವೇ ಆ ಕಂಪನಿಯನ್ನು ಖರೀದಿಸಿದೆ. ನಂತರದ ಕೆಲವೇ ದಿನಗಳಲ್ಲಿ ಔಷಧಿ ತಯಾರಿಕಾ ಕ್ಷೇತ್ರದ ಎಲ್ಲ ಕಂಪನಿಗಳಿಗೂ ಖುದ್ದು ಭೇಟಿ ಕೊಟ್ಟೆ. ನನ್ನ ಬಗ್ಗೆ, ಹೊಸ ಕಂಪನಿಯ ಬಗ್ಗೆ, ನನ್ನ ಕನಸುಗಳ ಬಗ್ಗೆ ಹೇಳಿಕೊಂಡೆ. ಪ್ರತಿಸ್ಪರ್ಧಿ ಕಂಪನಿಗಳಿಗಿಂತ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಅಲ್ಯೂಮಿನಿಯಂ ಹಾಳೆಗಳನ್ನು, ಔಷಧ ಹಾಗೂ ಶಾಂಪೂ ಬಳಕೆಗೆ ಬೇಕಾಗುವ ಪೌಚ್ಗಳನ್ನು ಕೊಡುವುದಾಗಿ ಪ್ರಾಮಿಸ್ ಮಾಡಿದೆ. ಅದುವರೆಗೆ ಬಂದಿದ್ದ ಲಾಭದ ಹಣವನ್ನೆಲ್ಲ ವಿನಿಯೋಗಿಸಿ ಗೋವಾಕ್ಕೆ ಸಮೀಪದ ದಮ್ನಲ್ಲಿ ಎಸ್ಟಿ ಎಂದರೆ ನನ್ನ ಹೆಸರಿನ ಮೊದಲ ಅಕ್ಷರಗಳು ಅಲ್ಯೂಮಿನಿಯಂ ಫಾಯಿಲ್ ಶೀಟ್ಸ್ ಫ್ಯಾಕ್ಟರಿ ಆರಂಭಿಸಿದೆ. ಔಷಧ ಕ್ಷೇತ್ರದ ಎಲ್ಲ ದೈತ್ಯ ಕಂಪನಿಗಳು ನನ್ನ ಗ್ರಾಹಕರಾದರು. ಇದೇ ವೇಳೆಗೆ ಸ್ವೀಟ್ಸ್ ಮತ್ತು ಆಹಾರವನ್ನು ಪಾರ್ಸೆಲ್ ಕಳಿಸಲು ನಾವು ತಯಾರಿಸುವ ಅಲ್ಯೂಮಿನಿಯಂ ಹಾಳೆಗೆ ಬೇಡಿಕೆ ಬಂತು. ಪರಿಣಾಮ ಕೈ ಹಾಕಿದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿರೀಕ್ಷೆಗಿಂತ 4 ಪಟ್ಟು ಹೆಚ್ಚಿನ ಲಾಭ ಬಂತು. ಮುಂದೆ ದೇಶದ ಶ್ರೀಮಂತ ವ್ಯಾಪಾರಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ಕಾಣಿಸಿಕೊಂಡಿತು. ಇವತ್ತು ನನ್ನಲ್ಲಿ 6 ಐಷಾರಾಮಿ ಕಾರುಗಳಿವೆ. ಮುಂಬೈ, ಗೋವಾ, ದಯು, ದಾಮನ್ ಎಸ್ಟಿ ಕಂಪನಿಯ ಫ್ಯಾಕ್ಟರಿಗಳಿವೆ. ದಿವಾರ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಕೂತಿರ್ತಾರಲ್ಲ, ಅಂಥದ್ದೇ ಚೇಂಬರ್ ಇದೆ. ಆದ್ರೆ ಇದ್ಯಾವುದು ಆಕಸ್ಮಿಕವಾಗಿ ಬಂದದ್ದಲ್ಲ. ಈ ಯಶಸ್ಸಿನ ಹಿಂದೆ ಸಾವಿರಾರು ಮಂದಿಯ ಪರಿಶ್ರಮವಿದೆ, ಕನಸುಗಳಿವೆ. ಇವತ್ತು ವರ್ಷದ ಹೆಚ್ಚು ಸಮಯವನ್ನು ನಾನು ವಿಮಾನ ಪ್ರಯಾಣದಲ್ಲಿ ಕಳೆಯುತ್ತೀನಿ ನಿಜ. ಆದರೆ ಬರೀ 24 ವರ್ಷದ ಹಿಂದೆ ಮುಂಬೈಯಲ್ಲಿ ನೀರು ಕುಡಿದೇ ಹೊಟ್ಟೆ ತುಂಬಿಸಿಕೊಂಡಿದ್ದನ್ನು ನಾನು ಮರೆತಿಲ್ಲ. ಮನುಷ್ಯ ಸಂಭ್ರಮದಿಂದ ದುಡಿಯಬೇಕು ಅಂದರೆ ಅವನಿಗೆ ಒಳ್ಳೆಯ ಸಂಬಳ ಕೊಡಬೇಕೆಂಬುದು ನನ್ನ ಪಾಲಿಸಿ. ಅದನ್ನು ಅಕ್ಷರಶಃ ಜಾರಿಗೆ ತಂದಿದ್ದೀನಿ. ಹಾಗಾಗಿ ನನ್ನೊಂದಿಗಿರುವ ನೌಕರರು ಬೇರೆ ಕಂಪನಿಗೆ ಗುಳೆ ಹೋಗಬಹುದು ಎಂಬ ಚಿಂತೆ ಯಾವತ್ತೂ ನನ್ನನ್ನು ಕಾಡಿಲ್ಲ. ನಾವೆಲ್ಲ ಒಂದು ಕುಟುಂಬದವರಂತೆಯೇ ಇರುವುದರಿಂದ ಎಲ್ಲರೂ ಕಂಪನಿಯ ಯಶಸ್ಸಿನ ಬಗ್ಗೆ ಸದಾ ಯೋಚಿಸ್ತಾ ಇರ್ತಾರೆ. ನನ್ನ ಸಕ್ಸಸ್ ಹಿಂದಿರುವ ನಿಜವಾದ ಕಾರಣ ನೌಕರರು, ಅವರ ಪರಿಶ್ರಮ ಮತ್ತು ನಿಷ್ಠೆಯ ದುಡಿಮೆ. ನಾನೀಗ ಸಂಪೂರ್ಣವಾಗಿ ಮುಂಬೈ ವಾಲ ಆಗಿದ್ದೀನಿ ನಿಜ, ಆದರೆ ಹುಟ್ಟೂರನ್ನು ಮರೆತಿಲ್ಲ. ನಮ್ಮ ಭಾಗ್ಯದ ಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದಲೇ ದುರ್ಗಾಪುರದಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಯೂನಿಟ್ ಆರಂಭಿಸಿದ್ದೇನೆ. 600ಕ್ಕೂ ಹೆಚ್ಚು MBA ಹಾಗೂ ಇಂಜಿನಿಯರಿಂಗ್ ಪದವೀಧರರಿಗೆ ಕೆಲಸ ಕೊಟ್ಟಿದ್ದೀನಿ. ಅವರನ್ನು ಕಂಡಾಗಲೆಲ್ಲ ನಾನು ಡಿಗ್ರಿ ಮಾಡಲಿಲ್ಲ ಎಂಬುದು, ಅದಕ್ಕೆ ಬಡತನವೇ ಕಾರಣವಾಯಿತು ಎಂಬುದು ನೆನಪಾಗಿ ಸಂಕಟವಾಗುತ್ತೆ. ನನಗೆ ಬಂದಂತ ಸಂಕಟ ಈಗಿನ ಹುಡುಗರಿಗೆ ಬರಬಾರದು ಎಂಬ ಉದ್ದೇಶದಿಂದಲೇ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ MBA, MCA ಶಿಕ್ಷಣದ ಪೂರ್ತಿ ಶುಲ್ಕ ಪಾವತಿಸಬೇಕೆಂದು ನಿರ್ಧರಿಸಿದ್ದೇನೆ. ಇದು ಖಂಡಿತ ದೊಡ್ಡ ಕೆಲಸವಲ್ಲ, ನನ್ನ ಆತ್ಮಸಂತೋಷಕ್ಕಾಗಿ ಮಾಡ್ತಿರೋ ಕೆಲಸ ಅಷ್ಟೇ. ಇಲ್ಲಿ ಏನಂತ ಹೇಳಿದ್ರೆ, ದತ್ತ ಇವನ ಬದುಕಿನ ಕಥೆಯು ಒಂದು ಅಂತ ಹೇಳಿದ್ರೆ, ನಾವು ಒಂದು ಮಾತಿದೆ, ಮನುಷ್ಯ ಬಡತನದಲ್ಲಿ ಹುಟ್ಟಬಹುದು, ಆದ್ರೆ ಬಡತನದಲ್ಲೇ ಸಾಯ್ಬೇಕಂತೇನಿಲ್ಲ.
ಅದು ಇಲ್ಲಿ ದತ್ತನ ಬದುಕಿನ ಕಥೆಯನ್ನು ನಾವು ಕೇಳುವಾಗ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಪರಿಶ್ರಮ, ಶ್ರದ್ಧೆ, ಆಸಕ್ತಿ, ಮಾಡ್ಬೇಕನ್ನುವಂತ ಛಲ ನಮ್ಮಲ್ಲಿದ್ದಾಗ ನಾವು ಇದನ್ನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ನಾವು ಎರಡು ಕಥೆಗಳಿಂದ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿದೆ. ಇದು ಸಮಯ ಕಳೆಯುವುದಕ್ಕೆ ಅನ್ನೋದಕ್ಕೆಂದು ನಮ್ಮ ಬದುಕಿನಲ್ಲಿ ಏನಾದ್ರೂ ಬದಲಾವಣೆಗಳು ಆಗುದಿದ್ರೆ ಅದಕ್ಕೊಂದು ಪ್ರೇರಣೆ ಆಗಲಿ ಅನ್ನುವ ಉದ್ದೇಶದಿಂದ ನಾನು ಈ ಕಥೆಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇವಿಷ್ಟು. ಮುಂದಿನ ಕ್ಲಾಸಲ್ಲಿ ಇನ್ನೊಂದಷ್ಟು ಪಾಠಗಳ ಜೊತೆಗೆ ನಾನು ಬರ್ತೇನೆ. ಅಲ್ಲಿವರೆಗೆ ಚೆನ್ನಾಗಿರಿ. ನಮಸ್ತೆ, ವಂದನೆಗಳು.